ಹಾಯ್, ಇಂಡಿಯಾದಲ್ಲಿ ಇನ್ಫಿನಿಕ್ಸ್ GT30 ಅನ್ನುವಂತ ಒಂದು ಸ್ಮಾರ್ಟ್ ಫೋನ್ ಲಾಂಚ್ ಮಾಡಿದ್ದಾರೆ. ಈ ಸ್ಮಾರ್ಟ್ ಫೋನ್ ನಿಮಗೆ ಕಂಪ್ಲೀಟ್ ಆ ಪ್ರೈಸ್ ಗೆ ವರ್ತ್ ಆಗುತ್ತಾ ಅಥವಾ ಇಲ್ಲ, ಇದಕ್ಕಿಂತ ಬೆಟರ್ ಫೋನ್ಸ್ ಏನಾದ್ರು ಇದೆಯಾ ಅನ್ನೋದನ್ನ ತಿಳಿಸ್ಕೊಡ್ತೀನಿ. ಹಾಗೆ ನಮ್ಮ ಚಾನಲ್ 1K ಸಬ್ಸ್ಕ್ರೈಬರ್ ತುಂಬಾ ಹತ್ತಿರದಲ್ಲಿ ಇದೆ. ದಯವಿಟ್ಟು ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿದ್ರೆ ಇದೇ ತರ ಕಂಟೆಂಟ್ ನಿಮಗೆ ಡೈಲಿ ನೋಡಕ್ ಸಿಗುತ್ತೆ. ಹಾಗೆ ನಮ್ಮ ಚಾನಲ್ ಸ್ವಲ್ಪ ಡೈಲಿ ಫಾಲೋ ಮಾಡ್ತಾರೆ. ಏನಾದ್ರು ಪ್ರಾಬ್ಲಮ್ಸ್ ಇದೆ ಕಾಮೆಂಟ್ ಅಲ್ಲಿ ತಿಳಿಸೋದು ತುಂಬಾ ಒಳ್ಳೆಯದು. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಫಸ್ಟ್ ಇದ್ರ ಡಿಸೈನ್ ಹಾಡು ಬಿಲ್ಡ್ ಕೊಡಿ ನೋಡೋದಾದ್ರೆ ನಿಮಗೆ ಕಂಪ್ಲೀಟ್ ಪ್ಲಾಸ್ಟಿಕ್ ಇಂದ ಬರುತ್ತೆ. ಮತ್ತೆ ಡಿಸೈನ್ ನೋಡೋದಾದ್ರೆ ನಿಮಗೆ ಕಂಪ್ಲೀಟ್ ಗೇಮಿಂಗ್ ಥೀಮ್ ಅಲ್ಲಿ ಬರುತ್ತೆ ಅಂತ ಹೇಳ್ಬೋದು. ಡಿಸೈನ್ ನಿಮಗೆ ತುಂಬಾ ಅಟ್ರಾಕ್ಟಿವ್ ಆಗಿದೆ ಅಂತ ಹೇಳ್ಬೋದು. ನೆಕ್ಸ್ಟ್ ಡಿಸ್ಪ್ಲೇ ನೋಡಿದ್ರೆ ನಿಮಗೆ 6.78 ಇಂಚ್ 1.5K AMOLED ಡಿಸ್ಪ್ಲೇ ಬರುತ್ತೆ. 144 Hz ರಿಫ್ರೆಶ್ ರೇಟ್ ಸಪೋರ್ಟ್ ಮಾಡುತ್ತೆ. 4500 nits ಬ್ರೈಟ್ನೆಸ್ ಬರುತ್ತೆ. HDR10+1 10-bit ಪ್ಯಾನಲ್ ಇದೆ ಅಂತ ಹೇಳ್ಬೋದು. 7 ಕೋರಿನಿಂಗ್ ಗೊರಿಲ್ಲಾ ಗ್ಲಾಸ್ 7i ಪ್ರೊಡಕ್ಷನ್ ಇಂದ ಬರುತ್ತೆ ಅಂತ ಹೇಳ್ಬೋದು. ಇದು ನಿಮಗೆ ಆ ಪ್ರೈಸ್ ಕ್ಯಾಟಗರಿಗೆ ಓಕೆ ಅಂತಾನೆ ಹೇಳ್ಬೋದು. ನಿಮಗೆ 4500 nits ಬ್ರೈಟ್ನೆಸ್ ನಿಮಗೆ ತುಂಬಾ ಜಾಸ್ತಿ ಅಂತ ಹೇಳ್ಬೋದು. ಡಿಸ್ಪ್ಲೇ ಯೂಸಬಿಲಿಟಿ ಚೆನ್ನಾಗಿರುತ್ತೆ ನಿಮಗೆ ಆ ಪ್ರೈಸ್ ಕ್ಯಾಟಗರಿಯಲ್ಲಿ. ನೆಕ್ಸ್ಟ್ ಪ್ರೊಸೆಸರ್ ನೋಡಿದ್ರೆ ನಿಮಗೆ MediaTek Dimensity 7400 ಪ್ರೊಸೆಸರ್ ಯೂಸ್ ಮಾಡಿದ್ದಾರೆ. BGMI 90 FPS ಅಲ್ಲಿ ರನ್ ಮಾಡುತ್ತೆ. ಇದು ಗೇಮಿಂಗ್ ಗೆ ಆ ಪ್ರೈಸ್ ಕ್ಯಾಟಗರಿಯಲ್ಲಿ ಉತ್ತಮ ಅಂತಾನೆ ಹೇಳ್ಬೋದು. ಮತ್ತೆ ಅವರು ಗೇಮಿಂಗ್ ಎಕ್ಸ್ಟ್ರಾ ಫೀಚರ್ಸ್ ಕೊಟ್ಟಿದ್ದಾರೆ. ಆಪರೇಷನ್ ಚೆನ್ನಾಗಿರೋದ್ರಿಂದ ನಿಮಗೆ ಆ ಪ್ರೈಸ್ ಕ್ಯಾಟಗರಿ ಗೇಮಿಂಗ್ ಗೆ ಬೆಸ್ಟ್ ಫೋನ್ ಅಂತಾನೆ ಹೇಳ್ಬೋದು ಈ ಫೋನ್. ನೆಕ್ಸ್ಟ್ ನಿಮಗೆ ಇದರಲ್ಲಿ ಇರುವಂತಹ ಕ್ಯಾಮ್ರಾ ನೋಡಿದ್ರೆ ನಿಮಗೆ ಬ್ಯಾಕ್ ಸೈಡ್ 64+8 ಮೆಗಾಪಿಕ್ಸೆಲ್ ಸೆನ್ಸರ್ ನ ಕೊಟ್ಟಿದ್ದಾನೆ. 64 ಮೇನ್ ಸೆನ್ಸರ್ Sony IMX682 ಸೆನ್ಸರ್ ಇಂದ ಬರುತ್ತೆ. ಮತ್ತೆ 8 ಮೆಗಾಪಿಕ್ಸೆಲ್ ಅಲ್ಟ್ರಾ ವೈಡ್ ಆಂಗಲ್ ಕ್ಯಾಮೆರಾ ಕೊಟ್ಟಿದ್ದಾರೆ. ಮತ್ತೆ ಫ್ರಂಟ್ 13 ಮೆಗಾಪಿಕ್ಸೆಲ್ ಕ್ಯಾಮೆರಾ ಕೊಟ್ಟಿದ್ದಾರೆ. ಫ್ರಂಟ್ ಅಂಡ್ ಬ್ಯಾಕ್ ನಿಮಗೆ 4K ರೆಕಾರ್ಡಿಂಗ್ ಕ್ಯಾಪಬಿಲಿಟಿ ಇದೆ ಅಂತ ಹೇಳ್ಬೋದು. ಮತ್ತೆ ರ್ಯಾಮ್ ಅಂಡ್ ಸ್ಟೋರೇಜ್ ಬಗ್ಗೆ ನೋಡ್ಕೊಳ್ಳೋದ್ರೆ ನಿಮಗೆ LPDDR5X ರ್ಯಾಮ್ ಬರುತ್ತೆ. UFS 2.2 ಸ್ಟೋರೇಜ್ ನ ಕೊಟ್ಟಿದ್ದಾನೆ ಅಂತ ಹೇಳ್ಬೋದು. ಮತ್ತೆ ನೆಕ್ಸ್ಟ್ ಬ್ಯಾಟರಿ ನೋಡಿದ್ರೆ ನಿಮಗೆ 5500 mAh ಬ್ಯಾಟರಿ ಕೊಟ್ಟಿದ್ದಾನೆ. 45 ವಾಟ್ ಫಾಸ್ಟ್ ಚಾರ್ಜಿಂಗ್ ಸಪೋರ್ಟ್ ಕೊಟ್ಟಿದ್ದಾನೆ. ಮತ್ತೆ 10 ವಾಟ್ ರಿವರ್ಸ್ ಚಾರ್ಜಿಂಗ್ ಕೂಡ ಸಪೋರ್ಟ್ ಮಾಡುತ್ತೆ ಅಂತ ಹೇಳ್ಬೋದು. ಇದು ನಿಮಗೆ IP64 ಇಂದ ಬರುತ್ತೆ. 68 ಅಲ್ಲ, 69 ಅಲ್ಲ, 64 ಇಂದ ಬರುತ್ತೆ ಬರೀ. ಇದು ಕಂಪ್ಲೀಟ್ ವಾಟರ್ ರೆಸಿಸ್ಟೆಂಟ್ ಫೋನ್ಸ್ ಅಲ್ಲ. ಬಟ್ ಈ ಫೋನ್ ನ ಯಾವ್ದಕ್ಕೆ ತಂದಿದ್ದಾರೆ ಅಂದ್ರೆ ಕಂಪ್ಲೀಟ್ ಗೇಮಿಂಗ್ ಸೆಗ್ಮೆಂಟ್ ಆಗಿ ತಂದಿದ್ದಾರೆ ಅಂತ ಹೇಳ್ಬೋದು. ನಿಮಗೆ ಇದರಲ್ಲಿ ಕ್ಯಾಮ್ರಾ ಕೂಡ ನಿಮಗೆ ಅಷ್ಟೊಂದು ಚೆನ್ನಾಗಿ ಹೇಳ್ಕೊಳ್ಳೋ ತರ ಇಲ್ಲ. ಮತ್ತೆ ಇದರಲ್ಲಿ UFS 2.2 ಕೊಟ್ಟಿದ್ದಾರೆ. ಗೇಮಿಂಗ್ ಸೆಗ್ಮೆಂಟ್ ಅಂತ ಹೇಳ್ತಿದ್ದಾರೆ. ಮತ್ತೆ ಇವರು UFS 3.1 ಕೊಡಬೇಕು. ಅರೌಂಡ್ 10K ಬಜೆಟ್ ಅಲ್ಲಿ ನಿಮಗೆ ಲಾವಾ ಡ್ರ್ಯಾಗನ್ ಅಂತ ಫೋನ್ ಅಲ್ಲಿ UFS 3.1 ಕೊಟ್ಟಿದ್ದಾರೆ. ಇವರು ಮಾತ್ರ UFS 2.2 ಕೊಡ್ತಾ ಇದಾರೆ ಅಂತ ಹೇಳ್ಬೋದು ಆ ಪ್ರೈಸ್. ಇದು ಮೈನಸ್ ಅಂತಾನೆ ಹೇಳ್ಬೋದು. ಮತ್ತೆ ಈ ಗೇಮ್ ಗಾಗಿ ಇದು ವರ್ಕ್ ಆಗುತ್ತಾ ಅಂತ ಕೇಳಿದ್ರೆ ಗೇಮ್ ಗೆ ಇದು ತುಂಬಾ ಫೀಚರ್ಸ್ ಗಳನ್ನು ಕೊಟ್ಟಿದ್ದಾರೆ. ಎಕ್ಸ್ಟ್ರಾ ಟ್ರಿಗರ್ಸ್ ಗಳನ್ನ ಕೊಟ್ಟಿದ್ದಾರೆ. ಈ ಟ್ರಿಗರ್ಸ್ ನ ನೀವು ಕಸ್ಟಮೈಸ್ ಮಾಡ್ಕೋಬಹುದು. ಮತ್ತೆ ಇದರಲ್ಲಿ ಇನ್ನೊಂದು ಇನ್ಬಿಲ್ಟ್ ರೆಕಾರ್ಡಿಂಗ್ ಆಪ್ಷನ್ ಕೊಟ್ಟಿದ್ದಾನೆ. ನೀವು ಎನಿಮೀಸ್ ಬಂದಾಗ ಈ ತರ ಜಿಗಲ್ ಬಂದಿ ಮಾಡಿಸ್ತಾರಲ್ಲ, ಸರ್ಸಾಡೋದು, ಈ ತರ ಜಿಗಲ್ ಬಂದಿ ಮಾಡೋದು ಕೂಡ ಇದರಲ್ಲಿ ಒಂದು ರೆಕಾರ್ಡಿಂಗ್ ಆಪ್ಷನ್ ಕೊಟ್ಟಿದ್ದಾನೆ. ಆ ರೆಕಾರ್ಡಿಂಗ್ ಅಲ್ಲಿ ನೀವು ಟ್ರೈನಿಂಗ್ ಪೀರಿಯಡ್ ಅಲ್ಲಿ ಹೋಗಿ ರೆಕಾರ್ಡಿಂಗ್ ಮಾಡಿಬಿಟ್ಟು ಅದನ್ನ ಸೇವ್ ಮಾಡಿ ಒಂದು ಬಟನ್ ಕೊಟ್ರೆ ಆ ಎನಿಮೀಸ್ ಬಂದಾಗ ಆ ಬಟನ್ ಪ್ರೆಸ್ ಮಾಡಿದ್ರೆ ನಿಮಗೆ ಆ ತರ ಜಿಗಲ್ ಬಂದಿಯಲ್ಲಿ ಆ ಎನಿಮಿನ ಕಿಲ್ ಮಾಡತ್ತೆ ಅಂತ ಹೇಳ್ಬೋದು. ಇದೊಂದು ನಿಮಗೆ ಕಂಪ್ಲೀಟ್ ಅನ್ಅಫಿಷಿಯಲ್. ಇದು ನಿಮಗೆ ನೆಕ್ಸ್ಟ್ ಬ್ಯಾನ್ ಆಗೋ ಚಾನ್ಸಸ್ ತುಂಬಾ ಇರತ್ತೆ ಅಂತ ಹೇಳ್ಬೋದು. ನಿಮ್ಮ BGMI ಅಕೌಂಟ್ ಬ್ಯಾನ್ ಆಗೋ ತುಂಬಾ ಚಾನ್ಸಸ್. ಹಾಗಾಗಿ ಇದನ್ನ ಯೂಸ್ ಮಾಡೋದು ಬೇಡ. ಜಸ್ಟ್ ಟಿಗರ್ಸ್ ಗಳನ್ನ ಯೂಸ್ ಮಾಡೋದು, ಅದೇನು ಅನ್ಅಫಿಷಿಯಲ್ ಅಲ್ಲ, ಇದು ಅಫಿಷಿಯಲ್. ಟಿಗರ್ಸ್ ಗಳನ್ನ ಯೂಸ್ ಮಾಡ್ಕೊಳ್ಳಿ, ಚೆನ್ನಾಗಿರತ್ತ. ಇದಿಷ್ಟು ಮೊಬೈಲ್ ಬಗ್ಗೆ. ಇದು 15 ಇಂದ ಬರುತ್ತೆ. XOS 15 ಇಂದ ಬರುತ್ತೆ. ಹಾಗಾಗಿ ಈ ಫೋನ್ ನಿಮಗೆ 2 years ಆಂಡ್ರಾಯ್ಡ್ ಅಪ್ಡೇಟ್ ಕೊಡ್ತಾರೆ. 3 years ಸೆಕ್ಯೂರಿಟಿ ಪ್ಯಾಚ್ ಅಪ್ಡೇಟ್ ಕೊಡ್ತಾರೆ. ಅರೌಂಡ್ 19,500 ಬಂದಿದ್ದಾರೆ. ಡಿಸ್ಕೌಂಟ್ ಅಲ್ಲಿ ನಿಮಗೆ 18,000 ಗೆ ಸಿಗುತ್ತೆ. ಈ ಫೋನ್ ನ ಯಾರಾದ್ರೂ ಕಂಪ್ಲೀಟ್ ಗೇಮಿಂಗ್ ಆಗಿ ನೋಡ್ತಾ ಇದ್ರೆ ಈ ಫೋನ್ ತಗೊಳ್ಳೋದು ಉತ್ತಮ. ಇಲ್ಲ ನಮಗೆ ಗೇಮಿಂಗ್ ಬೇಡ, ನಮಗೆ ಬೇರೆ ಕ್ಯಾಮ್ರಾ ಸೆಂಟ್ರಿಕ್ ಫೋನ್ ಬೇಕಪ್ಪ ಅಂದ್ರೆ ಆಲ್ಟರ್ನೇಟಿವ್ ತುಂಬಾ ಇವೆ, ಅವುಗಳನ್ನ ನೋಡಿ. ಜಾಸ್ತಿ ಗೇಮಿಂಗ್ ಆಡೋರು ಈ ಫೋನ್ ನಿಮಗೆ ಗೇಮಿಂಗ್ ಗೆ ಸಖತ್ತಾಗಿರುತ್ತೆ. ಪ್ಲೀಸ್ ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.